ನಾವು ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ. ಇವತ್ತು ನೀವು ಅಂಟಿಲ್ಲಿ ಬೇಕಾದ್ರೆ ಜೈಲಿಗಲ್ಲ, ನೀವು ಈ ರೀತಿ ಅನ್ಯಾಯ ಮಾಡ್ತಾ ಇದ್ರಾ? ನಿಮ್ಮ ರಿಲೇಟಿವ್ಸ್ ಯಾರಾದ್ರೂ ಎಕ್ಸಾಮ್ ಬರೀತಿದ್ರೆ ನೀವು ನೋಡ್ತಿದ್ರಾ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಹೆಚ್ಚಿಸಿ ಹೆಚ್ಚಿಸಿ ಹೆಚ್ಚಿಸಿ. ಏನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪೊಲೀಸ್ ವಯೋಮಿತಿಯನ್ನ ಹೆಚ್ಚಿಸಬೇಕು. ಈಗೇನ್ ನಮ್ಮ ರಾಜ್ಯದಲ್ಲಿ ಹೊರ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ 30 ವರ್ಷಕ್ಕಿಂತ ಕಡಿಮೆ ಇದೆ. ಹೊರ ರಾಜ್ಯದಲ್ಲಿ 30 ವರ್ಷ ಮೇಲ್ಪಟ್ಟು ವಯೋಮಿತಿಯನ್ನ ಪೊಲೀಸ್ ಪೇದೆಗಳಿಗೆ ನೀಡಿದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ 2018ರಿಂದ ಬಿಟ್ರೆ ಇಲ್ಲಿ ತನಕ ಯಾವುದೇ ರೀತಿಯಾದಂತ ವಯೋಮಿತಿಯನ್ನ ಹೆಚ್ಚಿಸುವಂತ ಕೆಲಸ ಕಾರ್ಯಗಳನ್ನ ಮಾಡಿಲ್ಲ. ಕಳೆದ ಬಾರಿ ಹಲವು ಬಾರಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ವಿಚಾರವಾಗಿ ಹೋರಾಟವನ್ನ ಮಾಡಿದೆ ಮೈಸೂರಿನಲ್ಲಿ. ಅದ್ರ ಜೊತೆಗೆ ಮಾನ್ಯ ಘನತೆ ಎತ್ತಂತ ಸಿದ್ದರಾಮಯ್ಯ ಸಾಹೇಬ್ರವರು ಮೈಸೂರಿನಲ್ಲೇ ಕೂಡ ಈ ಒಂದು ವಿಚಾರವಾಗಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ವಯೋಮಿತಿ ವಿಚಾರವಾಗಿ ವಯೋಮಿತಿಯನ್ನ ಹೆಚ್ಚಳವನ್ನ ಮಾಡ್ತೀನಿ, ನಾಡಿನ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲವಾದಂತ ಕೆಲಸಗಳನ್ನ ಮಾಡ್ಕೊಡ್ತೀನಿ ಅಂತ ಅವತ್ತೊಂದು ದಿನ ಭರವಸೆಯನ್ನ ನೀಡಿದ್ರು. ಆ ಭರವಸೆ ಇಂದಿನಿಗೂ ಕೂಡ ಹುಸಿಯಾಗಿ ಉಳಿದಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತೊಂದು ದಿನ ಬಹಳಷ್ಟು ನಾನು ಕೇಳ್ಪಟ್ಟಿಗೆ 2-3 ಜನ ವಿದ್ಯಾರ್ಥಿಗಳು ಇದೇ ವಿಚಾರವಾಗಿ ಒಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು ಕೂಡ ನಮ್ಗೆ ಕಂಡು ಬರುತ್ತೆ. ದಯಮಾಡಿ ಸಾವಿರಾರು ಜನ ವಿದ್ಯಾರ್ಥಿಗಳು ನಾನೊಬ್ಬ ಪೊಲೀಸ್ ಆಗ್ಬೇಕು ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಓದಿ ವಿದ್ಯಾಭ್ಯಾಸವನ್ನ ಮಾಡಿ ಬಡವರ ಮಕ್ಕಳು, ರೈತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು ಇವತ್ತೊಂದು ದಿನ ಪೊಲೀಸ್ ಉದ್ಯೋಗಕ್ಕೆ ನಾವು ಬರಬೇಕು ಅಂತ ಇರುವಂತ ಸಂದರ್ಭದಲ್ಲಿ ವಯೋಮಿತಿಯನ್ನ 2018ರಿಂದ ಇಲ್ಲಿ ತನಕ ಹೆಚ್ಚಿಸ್ತಾ ಇರೋದು ಬಹಳ ಒಂದು ಸಂಕಟದ ವಿಚಾರ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುವಂತ ಕೆಲಸವನ್ನ ದಯಮಾಡಿ ಸರ್ಕಾರ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕನ್ನಡದ ಮೇಲೆ, ಕನ್ನಡದ ಮಕ್ಕಳ ಮೇಲೆ ಬಹಳಷ್ಟು ಗೌರವ ಇದೆ, ಪ್ರೀತಿ ಇದೆ. ದಯಮಾಡಿ ಇವಾಗ ನಿಮ್ಮ ಸಚಿವ ಸಂಪುಟದ ಸಭೆ ನಡೀತಿದೆ, ಆ ಸಚಿವ ಸಂಪುಟ ಸಭೆಯಲ್ಲಿ ಸಾಮಾನ್ಯ ವರ್ಗಕ್ಕೆ 30 ವರ್ಷ ಮತ್ತೆ SC ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗಗಳಿಗೆ ಒಂದು 33 ವರ್ಷ ವಯೋಮಿತಿಯನ್ನ ಹೆಚ್ಚಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ದಯವಿಟ್ಟು ನಾವು ಇವತ್ತೊಂದು ದಿನ ಬರೀ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ನೀವು ಸ್ಪಂದಿಸಿ ವಯೋಮಿತಿಯನ್ನು ಹೆಚ್ಚಿಸಲಿಲ್ಲ ಅಂತ ಹೇಳಿದ್ರೆ ಮೈಸೂರಿನಿಂದ ವಿಧಾನಸೌಧಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಿ ಮುತ್ತಿಗೆ ಹಾಕುವಂತ ಕೆಲಸವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತಿನ ಹೋರಾಟ PC ಮತ್ತೆ PSI ಪೊಲೀಸ್ ಇಲಾಖೆಯಲ್ಲಿ ಏನ್ ನೇಮಕಾತಿ ಆಗುತ್ತಾ ಎಲ್ಲದಕ್ಕೂ ಕನಿಷ್ಠ ಅಂದ್ರೆ 5 ವರ್ಷ ಕೊಡ್ಬೇಕು. ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ಗೆ SC ST ಮತ್ತೆ OBCಗೆ 33 ವರ್ಷ, ಜನರಲ್ ಮೆರಿಟ್ಗೆ 30 ವರ್ಷ ವಯೋಮಿತಿ ಹೆಚ್ಚಿಸಬೇಕು. ಮತ್ತೆ ಎಲ್ಲಾ ಇಲಾಖೆಯಿಂದ ಕನಿಷ್ಠ 5 ವರ್ಷ ವಯೋಮಿತಿ ಕೊಡ್ಬೇಕು. ಪ್ರತಿ ಇಲಾಖೆಯಿಂದ ಸರ್ಕಾರ ಮಾಡಂತ ಎಲ್ಲಾ ನೇಮಕಾತಿಯಲ್ಲಿ ಕನಿಷ್ಠ 5 ವರ್ಷ ವಯೋಮಿತಿ ಜಾಸ್ತಿ ಮಾಡ್ಬೇಕು. ಯಾಕೆ ಮಾಡ್ಬೇಕು ಅಂತಂದ್ರೆ ಸರ್, ಕಳೆದ ವರ್ಷ ಒಳ ಮೀಸಲಾತಿಗೆ ಮುಂಚೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ನಾವೇ ಮಾಡ್ಸಿದೀವಿ ಸರ್. 1 ವರ್ಷ ಆಗ ನೇಮಕಾತಿ ಎಲ್ಲದಕ್ಕೂ 3 ವರ್ಷ ವಯೋಮಿತಿ ಕೊಟ್ಟಿದೀವಿ ಅಂತ ಸರ್ಕಾರ ಹೇಳಿದ್ರು. ಲಾಸ್ಟ್ 1.5 ವರ್ಷದಿಂದ ಯಾವ್ದು ನೇಮಕಾತಿ ಆಗಿಲ್ಲ. ಅಂದ್ರೆ ಲಾಸ್ಟ್ 3 ವರ್ಷ ಮತ್ತೆ 1.5 ವರ್ಷ ಸೇರ್ಕೊಂಡ್ರೆ ಲಾಸ್ಟ್ 4.5 ವರ್ಷ ಆಯ್ತು. ಕನಿಷ್ಠ 5 ವರ್ಷ ವಯೋಮಿತಿ ಜಾಸ್ತಿ ಮಾಡಿ ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು ನಾವು ಹಲವಾರು ಬಾರಿ ಪ್ರತಿಭಟನೆ ಮಾಡಿದೀವಿ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪ್ರವೀಣ್ ಸರ್ ಕೂಡ ಇದ್ದಾರೆ, ರಾಜ್ಯಾಧ್ಯಕ್ಷ ಅಂತ ಅಂದ್ರೆ ಮೈಸೂರು ಜಿಲ್ಲಾಧ್ಯಕ್ಷರಂತ ಪ್ರವೀಣ್ ಸರ್ ಅವರು ಕೂಡ ನಮ್ಮ ಜೊತೆ ಅಂದ್ರೆ ಅವ್ರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಇದು ಡಿಸಿಗೆ ಮನವಿ ಕೊಡುವಂತ ಕೆಲಸ. ಇವತ್ತು ವಿದ್ಯಾರ್ಥಿಗಳಿಗೆ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಮತ್ತೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ ಇವ್ರೇನಾದ್ರು ಇವತ್ತು ನಾವು ಮಾಡ್ತಾ ಇರೋ ಒಂದು ಹೋರಾಟಕ್ಕೆ ಏನಾದ್ರೂ ಯಶಸ್ವಿ ಸಿಗ್ಲಿಲ್ಲ ಅಂತ ಅಂದ್ರೆ ಯಾವ ವಿದ್ಯಾರ್ಥಿಗೆ ಏನೇ ಆದ್ರೂ, ಇವತ್ತು ಹಲವಾರು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಆ ರೀತಿ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ಅದೇ ನಿಮ್ ಮನೆ ಮಕ್ಳು ಯಾರಿಗಾದ್ರೂ ಈ ತರ ಪರಿಸ್ಥಿತಿ ಬಂದಿದ್ರೆ ನೀವು ಏನ್ ಮಾಡ್ತಿದ್ರಿ ಅದನ್ನ ಒಂದು ಅರ್ಥ ಮಾಡ್ಕೊಂಡು ಈ ಒಂದು ವಯೋಮಿತಿ ಜಾಸ್ತಿ ಮಾಡಿ ಸರ್. ನಾವು ಕೇಳ್ತಾ ಇರೋದು ನ್ಯಾಯಯುತವಾಗಿದೆ. ಲಾಸ್ಟ್ 6 ವರ್ಷದಿಂದ ಯಾವುದೇ ನೇಮಕಾತಿ ಆಗ್ತಾ ಇಲ್ಲ, ಯಾವ ಡಿಪಾರ್ಟ್ಮೆಂಟ್ ಅನ್ನು ನೇಮಕಾತಿ ಆಗ್ತಿಲ್ಲ. ಕೋವಿಡ್ ಅಂತ ಹೇಳಿ 2 ವರ್ಷ ಹೋಯ್ತು. ಅದಾದ್ಮೇಲೆ 1 ವರ್ಷ ಎಲೆಕ್ಷನ್ ಇಯರ್ 3 ವರ್ಷ. ಈ ಲಾಸ್ಟ್ 1.5 ಇಯರ್ ಇಂದ ಒಳ ಮೀಸಲಾತಿ ಏನ್ಬಿಟ್ಟು 4.5 ವರ್ಷದಿಂದ ಏನು ನೋಟಿಫಿಕೇಶನ್ ಇಲ್ಲ. ಟೋಟಲ್ 6 ವರ್ಷದಿಂದ ಮ್ಯಾಕ್ಸಿಮಮ್ ಸರ್ಕಾರ ಒಂದು 5ರಿಂದ 10,000 ವೇಕೆನ್ಸಿ ಫಿಲ್ ಆಗಿದ್ರೆ ಹೆಚ್ಚೆಚ್ಚು ನಮ್ಮ ರಾಜ್ಯದಲ್ಲಿ ನಾನೇ RTI ಮಾಹಿತಿ ಪ್ರಕಾರ ನಾನು ಹಾಕಿದ್ದೀನಿ 7,76,386 ಹುದ್ದೆ ಖಾಲಿ ಇದೆ 43 ಡಿಪಾರ್ಟ್ಮೆಂಟ್ ಇಂದ.
727 ಹುದ್ದೆ ಖಾಲಿ ಇದೆ. ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೋರ್ ದೆನ್ 25,000 ವೇಕೆನ್ಸಿ ಇದೆ. ನಾವು ಕೇಳ್ತಾ ಇರೋದು PSI 545 ಮತ್ತೆ 402 ಏನ್ ಅಟೆಂಡ್ ಮಾಡಿದ್ದಾರೆ ಅವ್ರಿಗೆ ಇನ್ನೊಂದು ಅವಕಾಶ ಮಾಡ್ಕೊಡಿ. ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಂತ ಎಲ್ಲದಕ್ಕೂ 5 ವರ್ಷ ವಯೋಮಿತಿ ಕೊಡ್ಬೇಕು. ಎಸ್ಪೆಷಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ನೀವು 33 ವರ್ಷ SC ST ಮತ್ತೆ OBC ಮಾಡ್ಬೇಕು. ಮತ್ತೆ ಜನರಲ್ ಮೆರಿಟ್ಗೆ 30 ವರ್ಷ ಕಾಯಂ ಮಾಡ್ಬೇಕು ಸರ್. ಇದು ಯಾಕೆ ಅಂತಂದ್ರೆ ನೆರೆಹೊರೆ ರಾಜ್ಯದಲ್ಲೆಲ್ಲ 35 ವರ್ಷ 40 ವರ್ಷ ಇದೆ. ನಾವು ಕಂಪ್ಲೀಟ್ ನೀವು ಕಾಲಂ ಟೇಬಲ್ ಮಾಡಿ ಕೊಟ್ಟಿದೀವಿ ನಿಮಗೆ. ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ಗೆ ನಿಮ್ ಮನೆ ಹತ್ರ ಬಂದಾಗ ವಿದ್ಯಾರ್ಥಿಗಳು 50-100 ಜನ ಎಷ್ಟೋ ದಿನ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಮಲ್ಕೊಂಡಿದ್ದಾರೆ, ರೋಡ್ ಅಲ್ಲಿ ಮಲ್ಕೊಂಡು ನಿಮಗೆ ಮನವಿ ಪತ್ರ ಕೊಟ್ಬಿಟ್ಟು ಎಷ್ಟೋ ದಿನ ಊಟ ಇಲ್ದಿರಾ ಅವರು ನಿಮ್ಮ ಮನೆ ಬಾಗ್ಲಿಗೆ ಬಂದು ಮನವಿ ಕೊಟ್ಟಿದ್ದಾರೆ. ಎಷ್ಟೋ ಜನ ಇವತ್ತು ವಿದ್ಯಾರ್ಥಿಗಳು ಆ ಏಜ್ ನ ಸುಮಾರು 5 ರಿಂದ 10 ವರ್ಷ ಲೈಬ್ರರಿಯಲ್ಲೇ ಕಳೆದಿದ್ದಾರೆ ಅವ್ರ ಜೀವನ. ಯಾವುದೇ ಒಂದು ಫಂಕ್ಷನ್ಗೆ ಹೋಗಿಲ್ಲ. ಮತ್ತೆ ಅವ್ರು ನಿಮ್ಮ ಮನವಿ ಕೊಡ್ಬೇಕಾದ್ರೆ ಸಿದ್ಧಗಂಗಾ ಮಠಕ್ಕೆ ಹೋಗ್ಬಿಟ್ಟು ಬೆಂಗಳೂರಿಗೆ ಬಂದವರು ಸಿದ್ಧಗಂಗಾ ಮಠಕ್ಕೆ ತುಮಕೂರ್ಗೆ ಹೋಗಿ ಅಲ್ಲಿ ಒಂದು ಊಟ ಮಾಡ್ಕೊಂಡು ಅಲ್ಲಿ ಮಲ್ಕೊಂಡು ಎಷ್ಟೋ ದಿನ ಕಳ್ದಿದ್ದಾರೆ. ಹಿಂಗೆಲ್ಲಾ ಸಮಸ್ಯೆ ಇರ್ಬೇಕಾದ್ರೆ ನೀವು ಇದೇ ರೀತಿ ಆದ್ರೆ ನಮ್ಮ ರಾಜ್ಯ ನಿಜವಾಗ್ಲೂ ಕರ್ನಾಟಕ ಹಾಗೆ ಉಳಿಬೇಕಂತ ಹೇಳಿ ಆ ದೇವ್ರ ಹತ್ರ ಕೇಳ್ಕೊಂತೀನಿ, ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಂತೀನಿ. ಯಾಕೆ ಅಂತಂದ್ರೆ ನೀವು ನೋಡಿರ್ಬೋದು ನೆರೆಹೊರೆ ರಾಷ್ಟ್ರಗಳೆಲ್ಲ ಹೆಂಗಾಗಿದೆ ಅಂದ್ರೆ, ಇನ್ನೊಂದು ನಮ್ ಭಾರತ ಇನ್ನೊಂದು ಬಾಂಗ್ಲಾದೇಶ ಆಗ್ಬಾರ್ದು, ಇನ್ನೊಂದು ಶ್ರೀಲಂಕಾ ಆಗ್ಬಾರ್ದು. ನೀವು ರೀಸೆಂಟ್ ಆಗಿ ನೋಡಿದಿರ ನೇಪಾಳ ಆಗ್ಬಾರ್ದು. ಯಾಕೆಂದ್ರೆ ವಿದ್ಯಾರ್ಥಿಗಳನ್ನ ಮತ್ತೆ ರೈತರನ್ನ ಇವ್ರನ್ನ ಎದುರಾಕೊಂಡ್ರೆ ನೀವು ಹೇಳ್ತೀನಿ ಕೇಳಿ, ಯಾವುದೇ ಸರ್ಕಾರ ಉಳಿಯಲ್ಲ, ಯಾವುದೇ ಗೌರ್ಮೆಂಟ್ ಅಲ್ಲಿರೋ ಮಿನಿಸ್ಟರ್ಸ್ ಇರ್ಬೋದು, MLA ಇರ್ಬೋದು, ಯಾರು ಉಳಿಯಲ್ಲ. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ಶಕ್ತಿ. ವಿದ್ಯಾರ್ಥಿಗಳಿಗೆ ಏನಾದ್ರು ನೀವು ದ್ರೋಹ ಮಾಡಿ ನೀವು ಸರ್ಕಾರ ನಡೆಸ್ತೀರ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೈ ಮುಗಿ ಕೇಳ್ಕೊಂತೀನಿ, ಇವ್ರು ನಾವು ಕೇಳ್ತಾ ಇರೋದು ಬೇಡಿಕೆ ನ್ಯಾಯಯುತವಾಗಿದೆ. ಈ ಕೂಡಲೇ ನಮ್ಮ ಬೇಡಿಕೆನ ಈಡೇರಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ಗೆ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಮಾನ್ಯ ಮುಖ್ಯಮಂತ್ರಿಗಳೇ ಹಾಗೂ ಗೃಹ ಸಚಿವರಲ್ಲಿ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ನಿಮ್ಮ ಹತ್ರ ಬಂದಾಗ ಎಷ್ಟು ಬಾರಿ ನಿಮ್ಮ ಹತ್ರ ಮನೆ ಹತ್ರ ಬರ್ತೀವಿ, ನಿಮ್ಮನ್ನ ಕಾಲು ಹಿಡಿತೀವಿ, ಕೈ ಹಿಡಿತೀವಿ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕನ್ನ. ಒಬ್ರು ಜನಪ್ರತಿನಿಧಿಯಾಗಿ ನೀವು ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಅಭ್ಯರ್ಥಿಗಳು ಇವತ್ತು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಮೈಸೂರಲ್ಲಿ 3-4 ಹೋರಾಟ ಆಯ್ತು. ಈ ಹೋರಾಟದಲ್ಲಿ ನೀವು ಹೇಳಿಕೆ ಕೊಟ್ರಿ, ಇದೇ 2024ರಲ್ಲಿ, ಇದೇ ತಿಂಗಳಲ್ಲಿ 2024 ಸೆಪ್ಟೆಂಬರ್ 20ರಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಹೆಚ್ಚಿಸಕ್ಕೆ ಮಾನ್ಯ ಗೃಹ ಸಚಿವರಲ್ಲಿ ನಾನು ಸೂಚಿಸಿದ್ದೇನೆ ಅಂತ ಹೇಳಿ. 1 ವರ್ಷ ಆಯ್ತು. ಅಲ್ಲಿಂದ ಇಲ್ಲಿವರೆಗೆ ಎಷ್ಟೋ, ಈಗ ಒಳ ಮೀಸಲಾತಿ ತಂದ್ರಿ, ಅದನ್ನ ಆಯ್ತು. ಎಷ್ಟೋ ಹುಡುಗರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಆದ್ರೆ ನಿಮ್ಗೆ ಕಣ್ಣಿಗೆ ಕಾಣ್ತಾ ಇಲ್ಲ. ಎಷ್ಟೋ ಕಣ್ಣಿಗೆ ಕಾಣ್ದನೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ನಾವು ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಆಗಿರ್ಬೋದು ಮತ್ತೆ ಗೃಹ ಸಚಿವರಲ್ಲಿ, ಪಕ್ಕದ ರಾಜ್ಯದಲ್ಲಿ ಏನಿದೆ, ನಮ್ಮ ಕರ್ನಾಟಕಕ್ಕೆ 6 ರಾಜ್ಯಗಳು ಗಡಿ ಹೊಂದ್ಕೊಂಡಿರುವಂತ ರಾಜ್ಯಗಳಲ್ಲಿ ಏನಿದೆ, ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿಯನ್ನ ಕಾಯಂ ಮಾಡ್ಬೇಕು. ಸಾಮಾನ್ಯ ವರ್ಗಕ್ಕೆ 30 ವರ್ಷ, SC ST OBCಗೆ 33 ವರ್ಷ. 5 ವರ್ಷ ಆಯ್ತು. ಇನ್ನೊಂದೇನಪ್ಪಾ ಅಂದ್ರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯಾಗಿ 5 ವರ್ಷ ಆಯ್ತು, ಒಂದು ನೋಟಿಫಿಕೇಶನ್ ಆಗಿಲ್ಲ. ಅದ್ರ ಬಗ್ಗೆ ನೀವು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡ್ಬೇಕು. ಅದಾದ ನಂತರ 545, 402 ಎಕ್ಸಾಮ್ ಯಾರು ಬರ್ದವ್ರೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅವ್ರಿಗೂ ಅವಕಾಶ ಮಾಡ್ಕೊಡ್ಬೇಕು. ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ನೇಮಕಾತಿ ಆಯ್ತಾ ಇಲ್ಲ, ಅದನ್ನು ಕೂಡ ನೀವು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು ಈ ಬಡವರ ಅಭ್ಯರ್ಥಿಗಳ ಪರವಾಗಿ ನಿಲ್ತೀರ ಅಂತ ಹೇಳಿ ಇವತ್ತು ನಿಮ್ಗೆ ಇದು ಎಚ್ಚರಿಕೆ ಅಂತ ಅನ್ಕೊಳ್ಳಿ. ಮುಂದೊಂದ್ ದಿನ ಏನಾದ್ರು ನೀವು ನೇಮಕಾತಿ ಮಾಡೋದ್ರೊಳಗಡೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ ಅಂದ್ರು, ಈ DC ಆಫೀಸ್ ಒಳಗಡೆ ಈಗ ಹೋಗೋದ್ರೊಳಗಡೆ ನೀವೇನಾದ್ರೂ ಒಂದು ಸರ್ಕಾರದಲ್ಲಿ ಇವತ್ತು ಕ್ಯಾಬಿನೆಟ್ ಇದೆ, ನಿರ್ಧಾರ ಮಾಡಿಲ್ಲ ಅಂದ್ರೆ ಇದೇ ಜಿಲ್ಲಾಧಿಕಾರಿ, ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕುತ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಮತ್ತೆ ವಿಸಾನು ಕೂಡ ತಗೊಂಡ್ಬಂದಿದೀವಿ, ಅದನ್ನು ಕೂಡ ಸೇವ್ಸಕ್ ನಾವು ರೆಡಿ ಇದ್ದೀವಿ. ಲಕ್ಷಾಂತರ ಅಭ್ಯರ್ಥಿಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದು, ನೀವು ಬಡವರ ಪರವಾಗಿದ್ದೀರಿ, ಬಡವರ ಪರವ ಕಾಂಗ್ರೆಸ್ ಸರ್ಕಾರ ಅಂತಾನು ಕೂಡ ಗುರುತಿಸ್ಕೊಂಡಿದ್ದೀರಿ. ಅನ್ನ ಚಿನ್ನ ರಾಮಯ್ಯ ಅಂತಾನು ಕೂಡ ಹೇಳ್ತೀರಿ. ಸಾಮಾಜಿಕ ಹೋರಾಟ, ಸಾಮಾಜಿಕ ನ್ಯಾಯ ಮತ್ತೆ ಅಧಿಕಾರ ಅಂತಾನು ಕೂಡ ಗುರುತಿಸ್ಕೊಂಡಿದ್ದೀರಿ. ಇತ್ತೀಚೆಗೆ 2ನೇ ದೇವರಾಜ ಅರಸು ಅಂತಾನು ಕೂಡ ಅನ್ಸ್ಕೊಂಡಿದ್ದೀರಾ. ಇದನ್ನ ಲಕ್ಷಾಂತರ ಅಭ್ಯರ್ಥಿಗಳನ್ನ ಪರಿಗಣನೆ ಮಾಡಿ ಆದಷ್ಟು ಬೇಗ ನೇಮಕಾತಿ ಮಾಡಿ ಮತ್ತೆ ವಯೋಮಿತಿನ ಕಾಯಂ ಮಾಡಿ. ಪೊಲೀಸ್ ಕಾನ್ಸ್ಟೇಬಲ್ ಸಾಮಾನ್ಯ ವರ್ಗಕ್ಕೆ 30 ವರ್ಷ, SC ST OBCಗೆ 33 ವರ್ಷ. ನಿಮ್ ಮನೆ ಹತ್ರ ಬಂದ್ರೆ ನಮ್ಮನ್ನ ಭಿಕ್ಷುಕರ ತರ ನೋಡ್ತಾ ಇದ್ದೀರಾ. ನಾವು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿದೀವಿ, ಆಯ್ತಾ. ಅನ್ಎಜುಕೇಟೆಡ್ ರಾಜ್ಯ ಆಳ್ತಾ ಇದಾರೆ, ವಿದ್ಯಾರ್ಥಿಗಳು ಭಿಕ್ಷೆ ಬೇಡ್ತಾ ಇದೀವಿ. ಇದನ್ನ ಪರಿಗಣನೆ ಮಾಡಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ನೀವು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಉದ್ದೇಶ ಇದ್ರೆ, ಮೈಸೂರು ಭಾಗದಲ್ಲಿ ನಿಮ್ಮ ಅಭಿಮಾನ ಉಳ್ಕೋಬೇಕು ಅಂದ್ರೆ ಆದಷ್ಟು ಬೇಗ ರಾಜ್ಯ ಪತ್ರದಲ್ಲಿ ಹೊರಡಿಸಿ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿನ ಕಾಯಂ ಮಾಡ್ಬೇಕಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ, ಬಡವರ ರಾಜ್ಯದಲ್ಲಿ ಎಷ್ಟೋ ಅಭ್ಯರ್ಥಿಗಳು ಸಾಯ್ತಾ ಇದಾರೆ. ಧಾರವಾಡದಲ್ಲಿ ಮನ್ಮನೆ ಇದನ್ನೆಲ್ಲ ಯಾಕೆ ರಾಜ್ಯದಲ್ಲಿ ಹಂಗಾರ ವಿದ್ಯಾರ್ಥಿಗಳಿಗೆ ಓದಿರೋಕ್ಕೆ ಬೆಲೆ ಇಲ್ವಾ?
ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಳ್ಳೋದು. ಗೃಹ ಸಚಿವರು ಆದಷ್ಟು ನೀವು ಎಚ್ಚೆತ್ಕೋಬೇಕು. ಮತ್ತೊಮ್ಮೆ ನೀವು ಗೃಹ ಸಚಿವರು ಆಗ್ಬೇಕು. ಮತ್ತೆ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ರಾಜ್ಯದ ಅಭ್ಯರ್ಥಿಗಳ ಪರವಾಗಿ ನಿಲ್ತೀರ ಅಂತ ಹೇಳಿ ಕೇಳ್ಕೊತಾ ಇದೀವಿ. ಧನ್ಯವಾದ. ಚಂದ್ರೇಶ್ ಅಂತ ಹೇಳಿ. ಸರ್ ನಮಸ್ತೆ. ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಹೇಳ್ಕೊಳ್ಳೋದಂದ್ರೆ, ಅವರು ವಿರೋಧ ಪಕ್ಷ ಇದ್ದಾಗ ಏನಂದಿದ್ರು, ಬಿಜೆಪಿ ಸರ್ಕಾರ ಇದ್ದಾಗ ನಮ್ ಸರ್ಕಾರ ಬರ್ಲಿ 33 ವರ್ಷ ಮಾಡ್ಕೊಡ್ತೀನಿ ಅಂತ ಹೇಳಿ ಸರ್. ಅದೇ ಪ್ರಕಾರವಾಗಿ ನಾವು ಕೇಳಕ್ ಹೋದ್ರೆ, ಸರ್ ನೀವು ವಿರೋಧ ಪಕ್ಷ ಇದ್ದಾಗ 33 ಮಾಡ್ಕೊಡ್ತೀರಾ ಅಂದ್ರೆ ಸರ್, ಇವಾಗ ಮಾಡ್ಕೊಡಿ ಅಂದ್ರೆ ಆಯ್ತು ಮಾಡ್ಕೊಡ್ತೀನಿ ಅಂತ ಹೇಳಿ ಕಳಿಸ್ತಾರೆ ಸರ್. ಮತ್ತೆ ಹೋಗ್ತೀವಿ ಸರ್ ಊರಿಗೆ, ಮತ್ತೆ ತಿರ್ಗಾ ಮತ್ತೆ ಬರ್ತೀವಿ ಸರ್. ನಾವು ಮತ್ತೆ 3 ದಿನಕ್ಕೆ ಬಂದು ಇಲ್ಲೇ ಇರ್ತೀವಿ ಸರ್. ಸಿದ್ಧಗಂಗಾ ಮಠದಲ್ಲಿ ಬಂದು ಉಳ್ಕೊಂಡೆ ಸರ್. ಸಿದ್ಧಗಂಗಾ ಮಠದಲ್ಲೂ ನಮ್ನು 2 ದಿನ 3 ದಿನ ಇಟ್ಕೋತಾರೆ, ಆಮೇಲೆ ಆಚೆ ಹಾಕ್ತಾರಣ್ಣ. ಆಮೇಲೆ ನಾವು ರಿಲೇಟಿವ್ಸ್ ಅಲ್ಲಿ ಮಲ್ಕೊಂಡವ ಹೆಣ್ಮಕ್ಳಣ್ಣ. ಕಂಟಿನ್ಯೂ ಮೂವರು ಹೆಣ್ಮಕ್ಳು ಬಂದಿವಣ್ಣ. ಬಾಗಲಕೋಟೆ, ಧಾರವಾಡ, ಬಿಜಾಪುರ, ರಾಯಚೂರು ಅಲ್ಲಿಂದ ಬರ್ತಾರೆ ಸರ್. ದಯವಿಟ್ಟು ಹೇಳ್ಕೊಳ್ಳೋದಂದ್ರೆ, ಇನ್ನೊಂದು ನಾವು ಇಲ್ಲಿ ಮೈಸೂರಲ್ಲಿ ಸ್ಟ್ರೈಕ್ ಮಾಡಿದ್ವಿ ಸರ್. ಅವಾಗ ಏನಂದ್ರು, ಇದನ್ನೆಲ್ಲ ನೋಡಿ ಸ್ಟೇಟ್ಮೆಂಟ್ ಕೊಟ್ರು ಅವರೇ ಸರ್. ಚಾಮುಂಡಿ ಇದ್ರೊಳಗೆ ಸ್ಟೇಟ್ಮೆಂಟ್ ಕೊಟ್ಟು ಏನಂದ್ರು, ಆಯ್ತು 33 ಮಾಡ್ತೀನಿ, 1 ಚಾನ್ಸ್ ಕೊಡ್ತೀನಿ ಸರ್. ನಮ್ಗೆ 1 ಚಾನ್ಸ್ ಬೇಡ ಸರ್, ನಮ್ಗೆ ಕಾಯಂ ಬೇಕು ಸರ್. ಇನ್ನೊಂದ್ ಏನ್ ಸರ್, ಇವ್ರ ಏನಂದ್ ಸರ್, ಏನಾದ್ರು ಹೋಮ್ ಮಿನಿಸ್ಟ್ರು, ಆಯ್ತಮ್ಮ ನಾವು ಬೇರೆ ರಾಜ್ಯನ ತರಿಸ್ಕೋತೀವಿ, ವರದಿ ನೋಡ್ತೀವಿ ಸರ್. ವರದಿ ನೋಡ್ದು ಎಷ್ಟು ದಿನ ಸರ್? ಅವ್ರು ಯಾವ ಟೋಪಿ ಅನ್ನೋದು ತೆಲಂಗಾಣ. ಇಲ್ಲಿ ಬೇರೆ ರಾಜ್ಯದ ಟೋಪಿಗಳು ಬೇಕಾಗಿಲ್ಲ ಸರ್, ತೆಲಂಗಾಣ ರಾಜ್ಯದ ಮಾತ್ರ ಟೋಪಿಗಳು ಬೇಕು. ತೆಲಂಗಾಣ ರಾಜ್ಯದಲ್ಲಿರುವ 33 ಏಜ್ ನಮ್ಮ ರಾಜ್ಯದಲ್ಲಿ ಏಕ ಇಲ್ಲ ಅಣ್ಣ. ಯಾಕೆ ಕೊಡ್ತಿಲ್ಲ? ಬೇರೆ ರಾಜ್ಯದ ನೋಡ್ತಾರೆ, ತೆಲಂಗಾಣ ರಾಜ್ಯದ ಟೋಪಿ ತರಿಸ್ತಾರೆ. ಎಲ್ಲ ರಾಜ್ಯದ ಟೋಪಿ ತರಿಸ್ಕೊಂಡು ಯಾವ ಚೆನ್ನಾಗಿರುತ್ತೆ ಆ ಟೋಪಿ ಹಾರಿಸ್ಕೊತಾರೆ. ಅದೇ ಬಡ ಮಕ್ಕಳ ಜೀವನ ನೋಡ್ಬೇಕು ಸರ್. ಅವ್ರು ಸರ್ ಬಡ ಮಕ್ಳು ಇವತ್ತು ಬಂದಾರೆ ಸರ್ ಮೈಸೂರಿಗೆ. 1 ರೂಪಾಯಿ ಸಾಲ ಮಾಡ್ಕೊಂಡ್ ಬಂದಾರ ಸರ್. ನಿನ್ ಟ್ರೈನ್ ಹೇಳ್ಬೇಕಂದ್ರೆ, ನಾವು ಧಾರವಾಡದಿಂದ 60 ಜನ ಬಂದ ಸರ್. ಟಿಕೆಟ್ ತೆಗ್ಸಿದ್ ಮಾತ್ರ 20 ಜನ. ಅಲ್ಲಿ ಸರ್ ಇಷ್ಟು ಬಡವ್ರ ಮಕ್ಳು ಕಷ್ಟ ಗೊತ್ತಿಲ್ಲ ಸರ್. ಅವ್ರಿಗೆ ತಮ್ಮ ಮಕ್ಕಳಾದ್ರೆ ಫಾರಿನ್ ಅಮೆರಿಕಲ್ ಹೋಗ್ಸ ಸರ್. ನಾವು ಸರ್ ಬಡ ವಿದ್ಯಾರ್ಥಿಗಳು ಸರ್. ದಯವಿಟ್ಟು ಸರ್ ಏನ್ ಹೇಳ್ತೀವಿ ಗೊತ್ತಿಲ್ಲ ಸರ್. ನಮ್ಗಂತೂ 33 ಏಜ್ ಮಾಡ್ಕೊಡ್ಬೇಕು ಸರ್ ದಯವಿಟ್ಟು. ಇಲ್ಲಾಂದ್ರೆ ನಮ್ ಜೀವ ಆದ್ರೂ ಕೊಡಾಕ್ತಾ ಇದೀವಿ ಸರ್ ನಾವಂತೂ. ದಯವಿಟ್ಟು ಸರ್ ಇದು ಇವತ್ತು ಮತ್ತೆ ಇನ್ನೊಂದ್ ಏನಂದ್ರೆ, ಡಿಸಿ ಆಫೀಸ್ ಅಲ್ಲಿ ನಾವು ಸತ್ಯಾಗ್ರಹ ಮಾಡ್ತೇವೆ ಸರ್. ಗ್ಯಾರಂಟಿ ಸತ್ಯಾಗ್ರಹ ಮಾಡ್ತೇವೆ. ವಿಷ ಬಾಟ್ಲಿನ ತಗೊಂಡೆ ಸರ್, ತಗೊಳಕ್ಕೂ ರೆಡಿ ಇದೀವಿ ಸರ್. ಒಂದ್ ಹೆಣ್ಮಗಳಾಗಿ ಹೋರಾಡ್ತೀವಿ ಸರ್. ಇವಳು ಬಂದಿದ್ದಾರೆ ಸರ್ ಬಾಗಲಕೋಟೆಯಿಂದ, ಅವಳು ಹೋರಾಡ್ತಾರೆ ಸರ್. ಶಾರದಾ.